ಚೆನ್ನಮ್ಮ ಮಾದರಿಯಲ್ಲಿ ಹೋರಾಟ ಮಾಡ್ತೀನಿ ಅಂದ್ರಿ. ಚೆನ್ನಮ್ಮ ಮಾದರಿ ಅಂದ್ರೆ ಏನ್ ಮಾಡಿದ್ರಿ? ಇನ್ಮೇಲೆ ಹಿಂಸೆ ಹೋರಾಟ ಆಗೋದು ನಾವು ನೋಡ್ರಿ, ಇದುವರೆಗೂ ನಾವು ಬಸವಣ್ಣನವರ ಶಾಂತಿಯಂತೆ ಗೋಮಾತೆಯಂತೆ ನಾವೆಲ್ಲ ಶಾಂತಿ ಹೋರಾಟ ಮಾಡಿದ್ವಿ. ಇನ್ನು ಮೇಲೆ ಚೆನ್ನಮ್ಮನ ಸ್ವಾಭಿಮಾನದ ಹೋರಾಟ, ಕ್ರಾಂತಿಯುತ ಹೋರಾಟ. ಕ್ರಾಂತಿಯುತ ಹೋರಾಟ ಹಿಂಸೆ ಹೋರಾಟ ಅಲ್ಲ, ಶಾಂತಿಗಾಗಿ ಕ್ರಾಂತಿ ಮೂಲಕವಾಗಿ ಜನರನ್ನ ಜಾಗೃತಿ ಮಾಡಿ ಹೋರಾಟವನ್ನು ಮುಂದುವರಿಸ್ತೇವೆ. ಪ್ರತಿ ಹಳ್ಳಿಗೆ ಹೋಗ್ತೇವೆ. ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು ಪಂಚಮಸಾಲಿಗಳು ವಾಸ ಮಾಡುವಂತ 20,000 ಹಳ್ಳಿಗಳಿಗೆ ಭೇಟಿ ಕೊಡ್ತೇನೆ. ಇಲ್ಲಿವರೆಗೆ ಭೇಟಿ ಕೊಡ್ತೇನೆ. ಅದು ಇವತ್ತು ಪ್ರಕಟ ಮಾಡೋದಿಲ್ಲ, ನಾಳೆ ಅಧಿವೇಶನ, ನಾಳೆ ಸತ್ಯಾಗ್ರಹ ಕೂಡುತ್ತಾನಲ್ಲ, ಸತ್ಯಾಗ್ರಹ ಕೊನೆ ದಿನದಲ್ಲಿ ಯಾವ ಜಿಲ್ಲೆಗೆ, ಯಾವ ಹಳ್ಳಿಗೆ, ಯಾವ ಟೈಮಿಗೆ ಭೇಟಿ ಕೊಡ್ತೇನೆ, ಎಷ್ಟು ದಿನ ಭೇಟಿ ಕೊಡ್ತೇನೆ, ಎಲ್ಲಿವರೆಗೆ ಭೇಟಿ ಕೊಡ್ತೀನಿ, ಭೇಟಿ ಕೊಟ್ಮೇಲೆ ನನ್ನ ಅಂತಿಮ ನಿರ್ಧಾರವನ್ನು ಏನು ಪ್ರಕಟಗೊಳಿಸ್ತು ಅಂತೇಳಿ ನಾಳೆ ಸತ್ಯಾಗ್ರಹದ ಕೊನೆ ದಿನದಲ್ಲಿ ಇಡೀ ರಾಜ್ಯದ ಜನತೆ ನಾನು ಘೋಷಣೆ ಮಾಡ್ತೀನಿ. ನೋಡ್ರಿ, ಅವ್ರು ಏನು ಸುಡಗಾಡ ಹೇಳಿಕೆ ಕೊಡ್ರಿ, ಅವ್ರ ವೈಯಕ್ತಿಕ ಹೇಳಿಕೆ. ನಿಮಗೆ ಅಂತ ಶಬ್ದ ಬಳಸಕ್ಕೆ ನಿಮ್ಗೆ 10 ಪಟ್ಟು ಶಬ್ದ ಬಳಸೋ ಶಕ್ತಿ ಪಂಚಮಸಾಲಿಗಿದೆ. ಆದ್ರೆ ಪಂಚಮಸಾಲಿ ಯಾವತ್ತು ಆ ರೀತಿಯಾಗಿರ್ತಕ್ಕಂಥ ಅಸಂಬದ್ಧವಾದಂತ ಶಬ್ದ ಬಳಸುವಂತ ನಾವಲ್ಲ. ನೀವೇನಾದ್ರೂ ಆ ರೀತಿ ಹಿಂಸಾತ್ಮಕವಾದಂತ ಹೇಳಿಕೆಯನ್ನು ಕೊಟ್ರಪ್ಪ ಅಂದ್ರೆ ನಾವು ಅಹಿಂಸಾತ್ಮಕವಾದಂತ ಹೇಳಿಕೆ ಕೊಡ್ತೀವಿ. ನೀವೇನಾದ್ರು ಹಿಂಸಾತ್ಮಕವಾದ ಚಟುವಟಿಕೆ ಮಾಡಿದ್ರೆ, ಅಹಿಂಸಾತ್ಮಕವಾದ ನಿಮ್ಮ ಮನಸ್ಸನ್ನು ಗೆಲ್ಲುವ ಪ್ರಯತ್ನ ನಮ್ದಿದೆ. ನಿಮಗೆ ಸ್ವಭಾವ, ನಿಮ್ಮ ಹುಟ್ಟು ಗುಣ ಹಿಂಸಾತ್ಮಕವಾದ ಹೇಳಿಕೆ ಕೊಡೋದು, ಹಿಂಸಾತ್ಮಕವಾದ ಪ್ರಚೋದನೆ ಮಾಡೋದು, ಪ್ರವೋಕ್ ಮಾಡೋದು, ಈ ಲಿಂಗಾಯತರನ್ನ ಸದೆ ಬಡಿಯುವಂತ ಹೇಳಿಕೆ ಕೊಡುವಂಥದ್ದು ನಿಮ್ದು. ಅದು ನಾ ಮಾತ್ರ ಕೊಡಲ್ಲ. ಅಂಬೇಡ್ಕರ್ ಸವಿದಂತ ಹಕ್ಕನ್ನ ಕೇಳ್ತೀವಿ. ನಿಮಗೆ ಇಷ್ಟ ಆದ್ರೆ ಬಿಡ್ರಿ, ನಿಮ್ಗೆ ಯಾರು ಬೇಡ ಅಂತಾರೆ. ಅವ್ನ ಏನ್ 1000 ಹೇಳ್ಕೊಡ್ರಿ, ಮಾಧ್ಯಮದಲ್ಲಿ ಗೊತ್ತಿದೆ ಏನಂತೇಳಿ. ಒಳಗಿರ್ತಕ್ಕಂಥ ಶಾಸಕರು ಬೆಳೆ ಪಡ್ಕೊಂಡ್ರ ಅವ್ರಿಗೆ ಹೇಳ್ರಿ. ನಿಮ್ಮಂತ ನೀಚರು ಹೇಳಿದಾರೆ, ನಿಮ್ಮ ನೀಚ ಪಡ್ಕೊಂಡಿರ್ಬೋದು. ಆದ್ರೆ ಏನ್ ಹೇಳಿಕೆ ಕೊಟ್ಟಲ್ಲಿ ಇವರು ಆ ಹೇಳಿಕೆ ಕೊಡುವಂತ ನೀತಿಗಳು ಬೇಕಾದ್ರೆ ಪಡ್ಕೊಂಡಿರ್ಬೋದು. ಆದ್ರೆ ಪಂಚಮಸಾಲಿಗಳು ಪ್ರಾಮಾಣಿಕ ಹೋರಾಟ ಮಾಡಕತ್ತಿ. ಈಗಿಂದ ಹೋರಾಟ ಅಲ್ಲ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ಮೇಲೆ ಹೋರಾಟ ಅಲ್ಲ. ಹಿಂದೆ ಜಗದೀಶ್ ಶೆಟ್ಟರ್ ಇದ್ದಾಗ ಹೋರಾಟ ಮಾಡೇವಿ, ಯಡಿಯೂರಪ್ಪರಿದ್ದ ಹೋರಾಟ ಮಾಡೇವಿ, ಬೊಮ್ಮಾಯಿರದ ಹೋರಾಟ ಮಾಡೇವಿ, ಸಿದ್ದರಾಮಯ್ಯ ಸಾಹೇಬ್ರ ಇದ್ದಾಗ ಹೋರಾಟ ಮಾಡಕತ್ತಿ. ಮುಂದೆ ಯಾರು ಮುಖ್ಯಮಂತ್ರಿ ಬರ್ತಾರೋ ಅವಾಗ ಹೋರಾಟ ಮಾಡ್ತೀವಿ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಪಂಚಮಸಾಲಿಗಳನ್ನು ಬೆದರಿಸುವಂತಹ ಪ್ರಯತ್ನವನ್ನ ಯಾರಾದ್ರೂ ಮಾಡಿದ್ರೆ ನಾವು ಅದು ಶಾಂತಿಯಿಂದ ಹೋರಾಟ, ಅವ್ರಂಗೆ ನಾವು ಉಗ್ರ ಹೋರಾಟ ಕೊಡಲ್ಲ. ಅವ್ರೇ ನೀಚ ವೃತ್ತಿ ಹೇಳಿಕೆ ಕೊಟ್ಟಾರಲ್ಲ. ನಮ್ಮ ಜನಾಂಗಕ್ಕೆ ಬಸವಣ್ಣ ಒಳ್ಳೆ ಸಂಸ್ಕಾರ ಕೊಟ್ಟಾನೆ. ಎಲವೋ ಎಂದಡೆ ಸ್ವರ್ಗ, ಅಯ್ಯೋ ಎಂದಡೆ ನರಕ ಅಂತ ಬಸವಣ್ಣ. ಎಲವೋ ಎಂದಡೆ ನರಕ, ಅಯ್ಯೋ ಎಂದ ಸ್ವರ್ಗ ಅಂತ ಹೇಳ್ತಕ್ಕಂಥವ್ರು. ನಿಮ್ಮಂಗ ನೀಚ ರೀತಿಯ ಮಾತುಗಳನ್ನ, ನೀಚ ಶಬ್ದದ ಮಾತುಗಳನ್ನ, ಕಾನೂನು ಬಾಹಿರ ಮಾತುಗಳನ್ನ ಹೇಳ್ಕೊಟ್ಟಿಲ್ಲ. ಅವ್ರ ಏನ್ ಕಾನೂನು ಬಾಹಿರ ಕೇಳ್ಕೆ ಕೊಡ್ತಾ ಕೊಡ್ಲಿ, ಅವ್ರ ಮೇಲೆ ಕಾನೂನು ಚೋನ ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ನಾನು 4 ವರ್ಷಕ್ಕಂತ ಮೊನ್ನೆ ಹೇಳೇನಿಲ್ಲ. 1,30,00,000 ಪಂಚಮಸಾಲಿಗಳು ಗೌಡ ಲಿಂಗಾಯತರು, ಮಲೆಗೌಡರು, ದೀಕ್ಷೆ ಲಿಂಗಾಯತರು ಇದಾರೆ ಈ ರಾಜ್ಯದೊಳಗೆ. 1,29,99,999 ಜನ ನಮ್ ಜೊತೆಗೆ ಅದಾರೆ. ಒಬ್ರು ಯಾರೋ ಅಂತ ಹೇಳ್ತಾರಪ್ಪ, ಅವ್ರ ಬಗ್ಗೆ ಯಾಕೆ ತಿರುಗಿಸ್ತೀರಿ? ಉದಾಸೀನ ಮಾಡ್ತೀವಿ, ನಿರ್ಲಕ್ಷ್ಯ ಮಾಡ್ತೀವಿ, ನಮ್ ಗುರಿ ಬಿಡ್ತೀವಿ. ಅವ್ರ ಸಾವಿರ ಮಾತಾಡ್ರಿ. ನಮ್ಮ ಹೋರಾಟ ಸತ್ಯದ ಹೋರಾಟ ಐತಿ. ಇಂಥವ್ರು ಎಲ್ಲಾ ಅವಧಿಯೊಳಗೆ ಇದ್ರು. ಜಗದೀಶ್ ಶೆಟ್ಟರು ಕಾಲದ ಹೋರಾಟ ಮಾಡೋಕ್ ಹೋದ್ ಕೆಲವ್ರಿಗೆ ಮಾತಾಡ್ತಿದ್ರು. ಯಡಿಯೂರಪ್ಪ ಸಾಹೇಬ್ರು ಹೋರಾಟ ಮಾಡೋ ಕೆಲವ್ರಿಗೆ ಮಾತಾಡ್ತಿದ್ರು. ಬೊಮ್ಮಾಯಿರು ಹೋರಾಟ ಮಾಡ್ತಿದ್ರು. ಅಂತ ಸಹಜ ಆ ಪಕ್ಷಗಳನ್ನ ಓಲೈಕೆ ಮಾಡ್ಲಿಕ್ಕೆ, ಆ ಮುಖ್ಯಮಂತ್ರಿಗಳಿಂದ ಅಧಿಕಾರ ಪಡ್ಕೊಳ್ಳಿಕ್ಕೆ, ಅವರ ಆಮಿಷಗಳಿಗೆ ತೆಲೆಬೇಕು ಹೇಳಿಕೆ ಕೊಡ್ತಾರೆ. ಅದು ಸಹಜವಾದ ಪ್ರಕ್ರಿಯೆ. ಅಂತರ ಬಗ್ಗೆ ನಾವು ತಿಳ್ಕೊಳ್ಳಕ್ ಹೋಗಲ್ಲ. ನಾವು ಬಸವಣ್ಣವರ ಶಾಂತಿಯ ಮಾರ್ಗವನ್ನ, ಚೆನ್ನಮ್ಮನ ಕ್ರಾಂತಿ ಮಾರ್ಗವನ್ನ, ರೈತರ ನ್ಯಾಯದ ಮಾರ್ಗ ಹಿಡ್ಕೊಂಡು ಹೋರಾಟ ಮಾಡ್ತೀವಿ. ನೋಡ್ರಿ, ಮುಖ್ಯಮಂತ್ರಿಗಳು ಬೇಕಾದ್ರೆ ನಾವಿದ್ದ ವೇದಿಕೆಯಲ್ಲಿ ಬಂದು ಮಾತುಕತೆ ಮಾಡ್ಲಿ, ನಾನ್ಯಾಕೆ ಹೋಗ್ಲಿ. ಈಗ ಅಲ್ಲಿ ಎಂತ ಅವಮಾನ ಮಾತು ಹೇಳಿದ್ರೆ, ಲಿಂಗಾಯತರಿಗೆ ಮೀಸಲಾತಿ ಕೊಡಕ್ ಆಗಲ್ಲ, ಸಂವಿಧಾನ ವಿರೋಧಿ, ಆ ಸಂವಿಧಾನ ಅಂದ್ಮೇಲೆ ಮತ್ತ ಅವ್ರ ಜೊತೆ ಸಂಧಾನ ಹೋಗ್ತಾರಪ್ಪ ಅಂತಂದ್ರೆ ನಮಗೆ ನಾವೇ ಆಗೋರು ಕೊಟ್ಟಂಗೆ. ಅವರಿಗಿಂತ ಪವರ್ ನಿರಂತರ ಹೋರಾಟ. ಇವ್ರು ನಮ್ಗೆ ನ್ಯಾಯ ಕೊಡೋದು ಸ್ಪಷ್ಟವಾಗಿ ಹೇಳ್ಬಿಟ್ಟಲ್ಲ. ನ್ಯಾಯ ಕೊಡುವಂತ ಮಾರ್ಗ ಹುಡುಕ್ತೇವೆ. ವಕೀಲರದಾರೆ, ಕಾನೂನು ಐತಿ. ಈ ಎಲ್ಲರಿಗಿಂತ ಕಾನೂನು ಬಹಳ ದೊಡ್ಡದು ಈ ದೇಶದಲ್ಲಿ, ಸಂವಿಧಾನ ಬಹಳ ದೊಡ್ಡದು. ಕಾನೂನು ಪ್ರಕಾರ ಹೆಂಗ್ ಹೋರಾಟ ಮಾಡ್ಬೇಕು ನಮ್ಮ ಹಿರಿಯರ ಮುಖ ಕೇಳ್ತೇನೆ, ಜನತಾ ನ್ಯಾಯಾಲಯಕ್ಕೆ ಹೋಗ್ತೇನೆ, ಜನರ ಅಭಿಪ್ರಾಯ ಕೇಳ್ತೇನೆ. ಕೇಳ್ಬಿಟ್ಟು ಮುಂದೆ ಏನ್ ಮಾಡ್ಬೇಕಂತ ಅಂತಿಮ ನಿರ್ಧಾರ ಪ್ರಕಟಗೊಳಿಸ್ತೇನೆ. ನೋಡ್ರಿ, ಈಗ ಜಗತ್ ನೋಡ್ತಾ ಐತಿ.
ಇಡೀ ಪಂಚಮಸಾಲಿ ಲಿಂಗಾಯತ ನೋಡ್ತಿದಾರೆ. ಈ ಅಧಿವೇಶನದಲ್ಲಿ ಜನಾಂಗದ ಪರವಾಗಿ ಯಾರು ಮಾತಾಡಾರೆ, ಜನಾಂಗ ವಿರುದ್ಧ ಯಾರು ಮಾತಾಡಿದಾರೆ? ಜನಾಂಗ ವಿರುದ್ಧ ಮಾತಾಡಿದಂಥವ್ರನ್ನ ಜನ ತಮ್ಮ ಹೃದಯದಿಂದ ತಿರಸ್ಕಾರ ಮಾಡಿದ್ದಾರೆ. ಜನಾಂಗದ ಪರವಾಗಿ ಮಾತಾಡಿದಂಥವ್ರ ಜನ ತಮ್ಮ ತಲೆ ಮೇಲೆ ಕುತ್ಕೊಂತಾರೆ. ಜನರು ಬಿಟ್ಟಿದ ವಿಚಾರ. ಅವ್ರು ಹೇಳೋದು ಅವ್ರ ಕರ್ತವ್ಯ ಹೇಳ್ಕೊಳ್ರಿ. ನಮಗೆ ಕಾನೂನು ಮಾರ್ಗ ಐತಿ. ಮರಾಠ ಸಮಾಜಕ್ಕೂ ಇದೇ ರೀತಿ ಹೇಳಿದ್ರು. ಗೆದ್ರಲ್ಲ ಅವರು. ನನಗೆ ವಿಶ್ವಾಸ ಐತಿ ಕಾನೂನು ಬಗ್ಗೆ, ಸಂವಿಧಾನ ಬಗ್ಗೆ, ಹೋರಾಟದ ಬಗ್ಗೆ. ಇವ್ರು ನ್ಯಾಯ ಕೊಡಪ್ಪ, ಮತ್ತೊಂದ್ ಕಡೆ ಹೋಗ್ತೀನಿ ನ್ಯಾಯ ಕೇಳೋಂತ. ಅಲ್ರಿ, ಸಿಎಂ ಅವ್ರಿಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ನಿಮ್ಕಿಂತ 10 ಪಟ್ಟು ಜಾಣರದಾರೆ. ನೀವ್ ಈಗ ಹೇಳಕತ್ತೀರಿ. ಆ ನಿಮ್ಕಿಂತ 10 ಪಟ್ಟು ಜಾಣರು ನಮ್ಮ ಸಮಾಜದಲ್ಲಿ. ಅದಕ್ಕೆ ಸಂವಿಧಾನಕ್ಕೆ ಗೌರವ ಕೊಡ್ಬೇಕು ಕಾರಣಕ್ಕೆ ಬೇರೆಯವರಿಗೆ ಕದ್ದು ಮುಚ್ಚಿ ಕೊಡ್ಬೇಡ್ರಿ, ಬೇರೆಯವರಿಗೆ ಇಂಪ್ಲೂಯೆನ್ಸ್ ಮುಖಾಂತರ ಮೀಸಲು ಕೊಡ್ಬೇಡ್ರಿ. ಅದಕ್ಕೋಸ್ಕರ 2 ವರ್ಷಗಳ ಕಾಲ ಶಾಶ್ವತ ಹಿಂದುಳಿದ ಆಯೋಗದಲ್ಲಿ ವಕಾಲತ್ತಾಕಿ ವಿಚಾರಣೆ ಮಾಡಿ ಇಡೀ ಕರ್ನಾಟಕ 18 ಜಿಲ್ಲೆ ನಮ್ಮ ಪರವಾಗಿ ರಿಪೋರ್ಟ್ ಬಂದು ಅದ್ರ ಆಧಾರ ಮೇಲೆ ನ್ಯಾಯ ಕೇಳಕತ್ತೇವಿ. ನಾವೇನು ಇವ್ರಂಗೆ ಈಗ ಮುಖ್ಯಮಂತ್ರಿ ದಿಕ್ತರ್ಸಿ ಹೇಳಕ್ ಕೊಡಕತ್ತಾರೆ. ಆಲ್ರೆಡಿ ಆಯೋಗದ ಮುಂದೆ ನಾವು ವಕಾಲತ್ತು ಹಾಕಿ ಅರ್ಜಿ ಹಾಕಿ ಬಹಿರಂಗ ವಿಚಾರಣೆಗೊಳಪಟ್ಟು ನಮ್ಮ ಪರವಾಗಿ ವಕೀಲರು ವಾದ ಮಂಡನೆ ಮಾಡಿ ಅದ್ರ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಬಂದೈತಿ. ಅದ್ರ ಆಧಾರ ಮೇಲೆ ಕೇಳಕತ್ತೇವಿ. ಇವ್ರು ಏನ್ ತಿಳ್ಕೊಂಡಾರೆ ಆಯೋಗದ ಹೊಸ್ತಾಗ ಮತ್ತೆ ರಿಪೀಟ್ ಹೇಳಕತ್ತಾರೆ. ಬಹಳ ವಿಚಿತ್ರ ಅಂದ್ರೆ ಸರ್ಕಾರ ರಚನೆಯಾಗಿ 2 ವರ್ಷ ಆಯ್ತು, ಒಬ್ಬ ಆಯೋಗದ ಅಧ್ಯಕ್ಷ ನೇಮಕ ಮಾಡ್ಕೈಲಿ ಅವ್ರ ಕೈಲಿ. ಈಗ ನಮ್ ಜೊತೆ ಮಾತಾಡ್ತಿದ್ದೆ. ನಾವು ನೋಡ್ರಿ, ಯಾವ್ದೇ ಹೋರಾಟ ಆಗಿರ್ಲಿ, ಈ ದೇಶ ಸ್ವಾತಂತ್ರ್ಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ. ಕೃಷ್ಣ ನೀರಿಗೆ ನ್ಯಾಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ, ಜನಪರ ಹೋರಾಟ. ಮಾದಾಯಿ ಮಲಪುರ ನೀರು ಬಂದಿದ್ದು ಕೋರ್ಟ್ ಮುಖಾಂತರ. ಜನಪರ ಹೋರಾಟ ಮಾಡಿದ ಮೇಲೆ ಸರ್ಕಾರ ತೆರೆಬಾಗ್ತಾವೋ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ನಾವು ಕಾನೂನು ಮೆಟ್ಲೇರಕ್ ಹೋಗಲ್ಲ. ಜನಪರ ಹೋರಾಟ ಮಾಡಿ ಕಾನೂನಿನ ನ್ಯಾಯವನ್ನು ಪಡ್ಕೊಂಡು ಹೋರಾಟ ಮಾಡ್ತೀವಿ.